ಕೆಲಸ 5:30 ಆದ್ಮೇಲೆ ಏನು ಮಾಡಿಸ್ತಾರೆ ಅದನ್ನ ಓಟಿ ಅಂತ ಕರೀತಾರೆ. ಓಟಿ ಅಂದ್ರೆ ಡಬಲ್ ಪೇಮೆಂಟ್ ಕೊಡ್ಬೇಕು. ಆದ್ರೆ ಕಾರ್ಮಿಕರು ಕೆಲವು ಟೈಮಲ್ಲಿ ಆ ಪ್ರೊಡಕ್ಷನ್ ಆಗಿಲ್ಲ ಅಂದಾಗ ಕೂರಿಸ್ತಾರೆ, ಫ್ರೀ ಕೆಲಸ ಮಾಡಕ್ ಕೂರಿಸ್ತಾರೆ. ಮತ್ತೆ ಅವ್ರ ಹತ್ರ ಪೆಂಡಿಂಗ್ ಇರುತ್ತೆ, ಪ್ರೊಡಕ್ಷನ್ ರೀಚ್ ಆಗಿರಲ್ಲ, ಅದನ್ನ 1 ಅವರ್ ಕುತ್ಕೊಂಡು ಮಾಡೋಗಿ ಅಂತ ಸೂಪರ್ವೈಸರ್ಗಳು ಕೂರಿಸ್ತಾರೆ. ಅದನ್ನ ಓಸಿ ಅಂತ ಕರೀತಾರೆ ಕಾರ್ಮಿಕರ ಭಾಷೆಯಲ್ಲಿ, ಓಸಿ. ಬೇರೆಯವ್ರು ಕೇಳ್ತಾರೆ ಏನ್ ಓಟಿ ಕೊಟ್ರ ನಿನ್ಗೆ ಅಂದ್ರೆ, ಇಲ್ಲ ಕಡೆ ನನ್ ಪ್ರೊಡಕ್ಷನ್ ಆಗಿಲ್ಲ, ಓಸಿ ಮಾಡಿದೆ ಇವತ್ತು. ಈ ತರದ್ದು ಸುಮಾರು ಭಾಷೆಗಳು, ಕಾರ್ಮಿಕರ ಭಾಷೆಗಳು ಇದಾವೆ. ಮತ್ತೆ ಹೆಣ್ಮಕ್ಳಿಗೆ ಎಷ್ಟೊಂದು ಸಮಸ್ಯೆಗಳಿರುತ್ತೆ. ಕೆಲಸ ಮಾಡುವಾಗ ಮುಟ್ಟಿನ ಸಮಸ್ಯೆ ಇರುತ್ತೆ, ಅವ್ರಿಗೆ ಯಾವಾಗ್ಲೂ ಕುತ್ಕೊಂಡ್ ಮಾಡಕ್ಕಾಗಲ್ಲ, ಹೊಟ್ಟೆ ನೋವು ಇರುತ್ತೆ, ಏನ್ ಅರ್ಥ ಮಾಡ್ಕೊಳಲ್ಲ ಯಾರು. ಆದ್ರೆ ಅವ್ರು ಮಾಡೋ ಅಂತ ಕೆಲ್ಸನ, ಅವ್ರು ಮಾಡೋ ಪ್ರೊಡಕ್ಷನ್ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂತಂದ್ರೆ ಕರ್ಕೊಂಡು ಹೋಗೋದು, ಕ್ಯಾಬಿನ್ ಅಲ್ಲಿ ಇರಿಸೋ ಅಂತದ್ದು, ಎಲ್ಲಾರ ಮುಂದೆ ಬೈಯುವಂಥದ್ದು. ಮತ್ತೆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನಕ್ಕೆ ಬರ್ತೀರಾ ಸಹಾಯಕ್ಕೆ, ಮತ್ತೆ ಪುಟ್ಕೋಸಿ ಒಲಿಯಕ್ ಬರ್ತೀರಾ, ಇಲ್ಲಿ ಏನು ನಿಮ್ಮ ಅಪ್ಪ ಬಂಡವಾಳ ಹಾಕೋಣ, ಈ ತರದೆಲ್ಲ ತುಂಬಾ ಭಾಷೆಗಳನ್ನ ಬಳಸಿ ಬೈಯುವಂಥದ್ದನ್ನ ಸೂಪರ್ವೈಸರ್ಗಳು ಮಾಡ್ತಾರೆ. ಮತ್ತೆ ಇಲ್ಲಿ ಸೂಪರ್ವೈಸರ್ ಗಾರ್ಮೆಂಟ್ ಫ್ಯಾಕ್ಟ್ರಿಯಲ್ಲಿ ಎಲ್ಲಾ ಟಾಪ್ ಲೆವೆಲ್ ಅಲ್ಲಿ ಇರೋದು ಎಲ್ಲಾರು ಗಂಡಸರೇ ಇದ್ದಾರೆ. ಟೈಲರ್ ಕೆಲಸ, ಹೆಲ್ಪರು, ಈ ತರದೆಲ್ಲ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳನ್ನ ಇದ್ರಲ್ಲಿ ನೀವ್ ಎಷ್ಟು ವರ್ಷ ಮಾಡಿದ್ರು ಪ್ರಮೋಷನ್ನೇ ಕೊಡಲ್ಲ. ಮತ್ತೆ ಇಲ್ಲಿ ಸರ್ವಿಸ್ ವೈಟೇಜು ಇಲ್ಲ. 30 ವರ್ಷದಿಂದ ಮಾಡ್ತಾ ಇದ್ರು ಅಷ್ಟೇ ಸಂಬಳ, ಇವಾಗ ಜಾಯ್ನ್ ಆದವ್ರಿಗೂ ಅಷ್ಟೇ ಸಂಬಳ.